ಇವತ್ತು ನಾಳೆ ನಾಳಿದ್ದು 4 ದಿನ ಕೂಡ ತುಂಬ ಕೇರ್ಫುಲ್ಲಾಗಿರಿ. ಯಾಕಂದರೆ ಕಷ್ಟ ಯಾರಿಗೂ ತಪ್ಪಿದ್ದಲ್ಲ. ಪರಿಹಾರ ಅಂತ ಬಂದಾಗ ಯಾವ ಪೂಜೆ ಪುನಸ್ಕಾರ ಆಗಲಿ ಯಾವುದು ವರ್ಕ್ ಆಗೋದಿಲ್ಲ. ಯಾಕಂದರೆ ಪರಿಹಾರ ಅಂತ ಹೇಳಿ ಮಾಡಿಸ್ಕೋಬೇಕಾದ್ರೆ ಪರಿಹಾರ ಯಾವುದು, ಯಾಕಂದರೆ ಆ ಗ್ರಹಗಳು ಬದಲಾವಣೆಯಿಂದ ಯಾವ್ಯಾವ ಟೈಮ್ಗೆ ಏನೇನು ನಡಿಬೇಕು ಅದೆಲ್ಲ ನಡೆಯುತ್ತೆ. ಪರಿಹಾರ ಅಂತ ಇದ್ದಿದ್ರೆ ಇವತ್ತು ದೊಡ್ಡ ದೊಡ್ಡ ಒಂದು ಮನೆತನಗಳಲ್ಲಿ ಆಗ್ತಿರೋ ಅವಘಡಗಳನ್ನ ಯಾವುದೋ ರೀತಿ, ಯಾಕಂದರೆ ಅವರು ಮಾಡದೇ ಇರೋ ಪೂಜೆ ಇಲ್ಲ, ಅವ್ರು ಹೋಗ್ದಿರೋ ದೇವಸ್ಥಾನ ಇಲ್ಲ, ಅವರು ಮಾಡದೇ ಇರೋ ಹೋಮ ಹವನಗಳಿಲ್ಲ. ಹಾಗಾಗಿ ಆ ಥರ ಇದ್ದಿದ್ರೆ ಎಲ್ಲವೂ ಒಂದೇ ಕ್ಷಣದಲ್ಲಿ ಅಥವಾ ಅವರು ಮಾಡಿರೋ ಪೂಜೆ ಪರಿಹಾರ ಹೋಮ ಹವನಗಳಿಗೆ ಇಷ್ಟೊತ್ತಿಗೆ ಏನೋ ಒಂದು ಒಳ್ಳೆ ರಿಸಲ್ಟ್ ಬರಬೇಕಾಗಿತ್ತು. ಆದರೆ ಗ್ರಹಗಳು ಚೇಂಜ್ ಆಗೋವರೆಗೂ ಅದು ಯಾವತ್ತೂ ಬದಲಾಗೋದಿಲ್ಲ. ನಮ್ಮ ಕರ್ಮ ಏನಿರುತ್ತೆ ಅದನ್ನು ನಾವು ಅನುಭವಿಸ್ಲೇಬೇಕು. ಸೊ ಇದಕ್ಕೆ ಪರಿಹಾರ ಅನ್ನೋದು ತುಂಬ ತಪ್ಪು ಅಂತ ಹೇಳ್ತೀನಿ. ತಪ್ಪು ಒಂದು ಕಾನ್ಸೆಪ್ಟು ಏನಿದೆ, ನಾವು ಆ ದೇವಸ್ಥಾನಕ್ಕೆ ಹೋಗೋದು, ಈ ದೇವಸ್ಥಾನಕ್ಕೆ ಹೋಗೋದು, ಅಲ್ಲಿ ಹೋಮ ಮಾಡೋದು, ಇಲ್ಲಿ ಹೋಮ ಮಾಡೋದು, ದಾನ ಮಾಡೋದು, ಇವೆಲ್ಲವೂ ಕೂಡ ಎಲ್ಲೋ ತಾತ್ಕಾಲಿಕ ಅಷ್ಟೇ. ಅದರಿಂದ ರಿಸಲ್ಟ್ ಯಾವುದೂ ಇಲ್ಲ. ನಮ್ಮ ಮನಸ್ಸಿಗೆ ನೆಮ್ಮದಿಗೋಸ್ಕರ ಇಲ್ಲ ಯಾರೋ ಹೇಳಿದ್ರು ಅಂತ ಕೇಳ್ಕೊಳ್ಬೇಕೇ ವಿನಃ ಯಾವುದು ವರ್ಕ್ ಆಗೋದಿಲ್ಲ. ಪರಿಹಾರ ಯಾವುದು ವರ್ಕ್ ಆಗೋದಿಲ್ಲ. ಹಾಗಾಗಿ ಹೌದು, ಸಾಕಷ್ಟು ಜನ ಇವಾಗ ಮೋಸ್ಟ್ ಆಫ್ ಹೋಗೋದೇ ನೋಡಿ. ಯಾಕಂದರೆ ಇವಾಗ ನಾವು ಸಣ್ಣ ವ್ಯಕ್ತಿಗಳು, ನಮಗೆ ಅಷ್ಟು ಗೊತ್ತಿಲ್ಲ. ಆದರೆ ಇದರಲ್ಲೇ ತುಂಬ ದೊಡ್ಡ ದೊಡ್ಡ ಮನೆತನಗಳಲ್ಲಿ ತುಂಬ ಇವತ್ತಿನ ದಿನ ಕಣ್ಣೀರನ್ನು ಸುರಿಸ್ತಾ ಇದ್ದಾರೆ. ಸೊ ಅದು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಗೊತ್ತಿದೆ. ಅವ್ರ ಕೈಲೇ ಏನೂ ಮಾಡ್ಕೊಳಕ್ಕಾಗ್ತಿಲ್ಲ ಅಂತಂದರೆ ಆ ಗ್ರಹಗಳು ಬಲವಾಗಿ ಎಲ್ಲಿ ಅವರ ಒಂದು ಜಾತಕದಲ್ಲಾಗಿರ್ಬೋದು ಅಥವಾ ಗ್ರಹಗಳು ಏನು ಬದಲಾಗ್ತಿದೆ. ಇವಾಗ ನೋಡಿ, ನಿನ್ನೆ ಇನ್ಸಿಡೆಂಟ್ ನಡೆಯುತ್ತೆ ಅಂತ ಹೇಳಿದೆ. ಸೊ ನಿನ್ನೆ ಆ ಡೇಟ್ಗೂ ಕೂಡ ಆ ಗ್ರಹಗಳ ಒಂದು ಬದಲಾವಣೆಗೆ 3 ದಿನ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದೆ. ಅದೇ ರೀತಿ ನಡೆದಿದೆ ಕೂಡ. ಅದೇ ರೀತಿ ಇವತ್ತು ಕೂಡ ಟೈಮ್ ಚೆನ್ನಾಗಿಲ್ಲ. ಹಾಗಾಗಿ ಗ್ರಹಗಳು ಯಾರನ್ನೂ ಬಿಡೋದಿಲ್ಲ. ಅವರ ಹಣೆ ಬರ ಏನಿದೆಯೋ ಅದು ನಡಿಬೇಕು. ಅದನ್ನು ಅನುಭವಿಸ್ಲೇಬೇಕಾಗತ್ತೆ. ಸೊ ಹಾಗಾಗಿ ಸತತ ಈ 1 ವಾರದಿಂದ ಈ ಥರ ಒಂದು ಇನ್ಸಿಡೆಂಟು ನೋಡ್ತಾನೆ ಇದ್ದೀರಾ ಮತ್ತು ಕೇಳ್ತಾನೆ ಇದ್ದೀರಾ, ಮಾಧ್ಯಮಗಳಲ್ಲಿ ಹರಿದಾಡ್ತಿದೆ. ಓಕೆ, ಕಾಲರ್ ಇದ್ದಾರೆ ಮೇಡಮ್, ಒಬ್ರು ಮಾತಾಡೋಣ. ಹಲೋ. ಓಕೆ, ಹಲೋ, ನಮಸ್ತೆ. ಏನ್ ಹೆಸರು? ನನ್ನ ಹೆಸರು ನವೀನ್ ಅಂತ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ ನಿಮ್ದು. 27 ಓಕೆ 12 ಹಾ 12 ಓಕೆ 2005 2005. ಓಕೆ, ಹುಟ್ಟಿದ ಸಮಯ? ರಾತ್ರಿ 8:10 ಮೇಡಮ್. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ ಸರ್. ಸರ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ತುಲಾರಾಶಿ ವಿಶಾಖ ನಕ್ಷತ್ರ. ಏನು ಸರ್ ನಿಮ್ಮ ಸಮಸ್ಯೆ ಏನು ಸರ್? ಮೇಡಮ್ ಅದೇ ಮುಂದೆ ಲೈಫ್ ಹೆಂಗಿರುತ್ತೆ ಅಂತ ಕೇಳೋದು. ಏನು ಮಾಡ್ತಾ ಇದ್ದೀರಾ ಸರ್? ಡಿಗ್ರಿ ಕಂಪ್ಲೀಟ್ ಆಗಿದೆ ಮೇಡಮ್. ಕೆಲಸ ಮಾಡ್ತಾ ಇದ್ದೀರಾ? ಇಲ್ಲ ಮೇಡಮ್, ಇವಾಗ ಡಿಗ್ರಿ ಕಂಪ್ಲೀಟ್ ಆಗಿದೆ. ಹಾಂ, ಡಿಗ್ರಿ ಕಂಪ್ಲೀಟ್ ಆಗಿದೆ ಅಷ್ಟೇ. ಮುಂದಕ್ಕೆ ಓದಬೇಕು ಅನ್ಕೋತಾ ಇದ್ದೀರಾ? ಹಾಂ ಮೇಡಮ್. ಆಪ್ಷನ್ ಇದೆ ಸರ್, ನೀವು ಓದಿದ್ರೆ ಓದ್ಬೋದು. 33ವರೆಗೂ ನಿಮ್ಮ ಟೈಮು ಓಕೆ, ಯಾಕಂದರೆ ನಿಮ್ಮ ಟೈಮ್ ಚೆನ್ನಾಗಿದೆ. ಈ 33ರಷ್ಟರಲ್ಲಿ ನೀವು ವೆಹಿಕಲ್ ತೊಗೊಳ್ಳೋದು, ಗಾಡಿ ತೊಗೊಳ್ಳೋದು ಇದೆಲ್ಲ ಮಾಡ್ತೀರಾ. ಮತ್ತು ನೀವು ಓನ್ ಬಿಸ್ನೆಸ್ ಅಂತ ಮಾಡಿದ್ರೆ ನೀವು ಯಾವುದಾದ್ರೂ ಈ ವರ್ಕ್ಶಾಪು, ಗ್ಯಾರೇಜು ಅದನ್ನು ನಡೆಸುವಂಥದ್ದಾಗಿರ್ಬೋದು ಅಥವಾ ಸರ್ವಿಸ್ ಸ್ಟೇಷನ್ ಆಗಿರ್ಬೋದು. ಈ ಥರದಲ್ಲಿ ಅಂದರೆ ವೆಹಿಕಲ್ಗೆ ಸಂಬಂಧಪಟ್ಟಂಥದ್ದು, ಕಬ್ಬಿಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕೆಲಸ ಮಾಡಿದ್ರೆ ತುಂಬ ನಿಮಗೆ ಆಟೋಮೊಬೈಲ್ಸು ಇದೆಲ್ಲ ನಿಮಗೆ ಪಾಸಿಟಿವ್ ಆಗುತ್ತೆ. ಅದು ಬಿಟ್ಟರೆ ಬೇರೆ ಕೆಲಸ ಅಂತ ಬಂದಾಗ ನೀವು ಬಟ್ಟೆ ಅಂಗಡಿಯನ್ನು ಕೂಡ ಓಪನ್ ಮಾಡ್ಬೋದು. ಬಟ್ಟೆ ಅಂಗಡಿ ಅಂದರೆ ಇದು ಸ್ವಲ್ಪ ಲಕ್ಸುರಿ ಇರುತ್ತೆ. ಇದನ್ನು ಮಾಡಿದ್ರೆ ನಿಮ್ಮ ಲೈಫು ತುಂಬ ಚೆನ್ನಾಗಿರುತ್ತೆ.